ನಮಗ್ ನ್ಯಾಯ ಬೇಕು ಸರ್. ನಮಗ್ ನ್ಯಾಯ ಕೊಡ್ಸೋವರೆಗೂ ನಾನ್ ಬಿಡಲ್ಲ. ಧರಣಿ ಕೂರೋದಂತೂ ಗ್ಯಾರಂಟಿ. ಹೇಳ್ತಿಲ್ವಾ, ಬೇರೆಯವ್ರು ಹೇಳ್ತಿದ್ದಾರೆ ಬಾಡಿ ಇಟ್ಕೊಂಡ್ ಮಾಡ್ಬೇಕಿತ್ತು, ಇವತ್ ನೀವ್ ಏನ್ ಮಾಡ್ಕೊಳಕ್ ಆಗುತ್ತೆ, ನೀವೆಲ್ಲ ಮುಚ್ಚಾಕ್ಬಿಟ್ಟಿದ್ದೀರಾ, ಇನ್ನೇನ್ ಮಾಡ್ಕೊಳಕ್ ಆಯ್ತದೆ ಅಂತ ಬಾಡಿ ತಗಸ್ಬಿಟ್ಟು ಹೋಯ್ತೀನಿ. ಅಲ್ಲಿವರೆಗೂ ಬಿಡಲ್ಲ. ಇಡೀ ಕರ್ನಾಟಕ ತಿರುಗ್ ನೋಡ್ಬೇಕು, ಹಂಗೆ ಮಾಡೋದು. ನನ್ ತಮ್ಮಂಗ್ ನ್ಯಾಯ ಸಿಗ್ಲೇಬೇಕು ಸರ್. ನನ್ನ ಹೆಸರು ನಂದಿನಿ, ಮೃತ ರಾಜೇಶ್ ಅವರ ಅಕ್ಕ, ದೊಡ್ಡ ಅಕ್ಕ. ನನ್ನ ತಮ್ಮ ಕೆಲ್ಸಕ್ಕೆ ಅಂತ 11ನೇ ತಾರೀಕು ಗುರುವಾರ ಕೆಲ್ಸಕ್ಕೆ ಹೋಗಿದ್ರು. ಕೆಲ್ಸ ಮುಗಿಸ್ಕೊಂಡ್ ರಿಟರ್ನ್ ಬರ್ಬೇಕಾದ್ರೆ ಸುಮಾರು 10:45 11 ಗಂಟೆ ಒಳಗಡೆ HM ರೇವಣ್ಣ ಅವರು, ಮಾಜಿ ಸಾರಿಗೆ ಸಚಿವರು, ಪಂಚ ಯೋಜನೆಯ ಅಧ್ಯಕ್ಷರು, ಅವರ ಮಗನಾದ ಶಶಾಂಕ್ ರೇವಣ್ಣ ಅವ್ರ ಕಾರು ಅವನ್ ಕೆಲ್ಸದಿಂದ ಮುಗಿಸ್ಕೊಂಡ್ ಮನೆಗ್ ಬರ್ಬೇಕಾದ್ರೆ ಗುದ್ದಿ ನನ್ನ ತಮ್ಮ ಮೃತಪಟ್ಟಿದ್ದಾರೆ. ನನ್ನ ತಮ್ಮ ಮೃತಪಟ್ಟದ್ಮೇಲೆ ಅವರು ಏನೋ ಮಾಗಡಿಯಿಂದ ಬೆಂಗಳೂರಿಗೆ ಹೋಗ್ತಿದ್ರಂತೆ ಶಶಾಂಕ್ ರೇವಣ್ಣ ಅವರು. ಶಶಾಂಕ್ ರೇವಣ್ಣ ಅವರ ಕಾರು ನನ್ನ ತಮ್ಮ ಬರ್ಬೇಕಾದ್ರೆ ಗುಡೇಮಾರ್ನಹಳ್ಳಿ ಟೋಲ್ ಇಂದ ಮುಂದೆ ನನ್ನ ತಮ್ಮ ಬರ್ಬೇಕಾದ್ರೆ ಮುಂದೆ ಹೋಗ್ತಿದ್ದ 2 ಬೈಕ್ಗಳನ್ನ ಓವರ್ಟೇಕ್ ಮಾಡಕ್ ಹೋಗಿ ನನ್ನ ತಮ್ಮನ್ಗೆ ಗುದ್ದಿದ್ದಾರೆ. ನನ್ನ ತಮ್ಮ ಗುದ್ದ ಮೇಲೆ ಅವನು ಅಲ್ಲೇ ಸ್ಪಾಟ್ ಅಲ್ಲೇ ಮೃತಪಟ್ಟಿದ್ದಾನೆ. ಅವನ್ ಮೃತಪಟ್ಟಿದಾನ, ಬದುಕಿದಾನ, ಸತ್ತಿದಾನೋ ಅಂತಾನು ಸಹ ಕಾರು ನಿಲ್ಲಿಸಿ ನೋಡಿಲ್ಲ ಅವರು. ಅವ್ರು ಗುದ್ದುಬಿಟ್ಟು ಹಂಗೆ ಮುಂದಕ್ಕೆ ಪಾಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಮುಂದೆ ಹಿಂದೆ ಓವರ್ಟೇಕ್ ಮಾಡಿದ್ದವರು ಯಾರೋ ನೋಡಿ ಸ್ಥಳೀಯರು ನೋಡಿ ಗುದ್ಕೊಂಡು ಹೋದ್ರು, ಹೋಗಿ ಹಿಡೀರಿ ಅಂತ ಮುಂದೆ ಇದ್ದವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವರು ಇವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿ ಗುಡೇಮಾರ್ನಹಳ್ಳಿನಲ್ಲಿ ಅಡ್ಡ ಹಾಕಿದ್ದಾರೆ. ಅವಾಗ ಅಡ್ಡ ಹಾಕಿದ್ದಾಗ್ಲೂ ಇವರು ಸಹ ಕಾರು ನಿಲ್ಸಿಲ್ಲ, ಅವಾಗ್ಲೂ ಓವರ್ಟೇಕ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಅವರು ಬಿಟ್ಟಿಲ್ಲ, ತಿರ್ಗಾ ಅವರು ಹಿಂಬಾಲಿಸ್ಕೊಂಡು ಹೋಗಿ ಸನ್ಫ್ಲವರ್ ಫ್ಯಾಕ್ಟರಿ ಹತ್ರ ಅವ್ರನ್ನ ಕಾರ್ ಅಡ್ಡ ಹಾಕಿ ಕೇಳಿದಾಗ ನಾನು HM ರೇವಣ್ಣ ಅವ್ರ ಪುತ್ರ ಅಂತ ಧಮ್ಕಿ ಹಾಕಿ ಹೇಳಿದ್ದಾರೆ. ಅವಾಗ ಅವ್ರ ಸ್ಥಳೀಯರು, ನೀನ್ ಯಾರಾದ್ರೆ ಏನಪ್ಪಾ, ಒಬ್ಬನ್ ಪ್ರಾಣ ಹೋಗಿದೆ ಅಲ್ಲಿ, ಗುದ್ದಿದ್ಯಾ, ಅವ್ನ್ ಬದುಕಿದಾನ ಸತ್ತಿದಾನ ಅಂತಾನು ನೋಡ್ದಾನೆ ಹಿಂಗೆ ಏಕ್ದಮ್ ಗುದ್ಕೊಂಡ್ ಸ್ಪೀಡಲ್ಲಿ ಹೋಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದಾಗ, ಇಲ್ಲ ನನಗೆ ನನ್ನ ಕಾರಲ್ಲಿ ಹೆಂಡತಿ ಮಕ್ಳಿದ್ದಾರೆ, ಅದಕ್ಕೆ ನನ್ನ ಹೆಂಡತಿ ಮಕ್ಳು ಭಯ ಪಡ್ತಾರೆ ಅಂತ ನಾನು ಓಡ್ತಾ ಇದ್ದೀನಿ, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವರು ಇಲ್ಲ ನಾವು ಬಿಡಲ್ಲ, ನೀವು ಬನ್ನಿ ಅಂದಿದ್ದಕ್ಕೆ ಬಂದಿಲ್ಲ, ಅವರು ಸೀದಾ ಹೊರಟೋಗ್ಬಿಟ್ಟಿದ್ದಾರೆ. ತಿರ್ಗಾ ಬಂದು ಇಲ್ಲ, ಅವರು ಹೋಗಿದ್ದಾರೆ. ಅದಾದ್ಮೇಲೆ ರೇವಣ್ಣ ಅವರು ಅವ್ರ ಹಿಂದೆ ಹೋಗ್ತಿದ್ರಂತೆ ಇನ್ನೊಂದು ಕಾರಲ್ಲಿ. ಅವರು ಹೋಗಿದ್ದಾಗ ನೋಡಿ ಆಂಬುಲೆನ್ಸ್ ಕಳಿಸಿ ಬಾಡಿನ ಹಾಸ್ಪಿಟಲ್ಗೆ ಕಳ್ಸಿದ್ದಾರೆ. ಅದಷ್ಟೇ ಮಾಡಿರೋದು. ಅದಾದ್ಮೇಲೆ ರೇವಣ್ಣ ಅವ್ರಾಗ್ಲಿ ಶಶಾಂಕ್ ರೇವಣ್ಣ ಅವ್ರಾಗ್ಲಿ ಯಾರು ಸಹ ನಮ್ಮ ಮನೆ ಹತ್ರನೂ ಬಂದಿಲ್ಲ, ಏನಾಯ್ತು ಅಂತಾನು ಗೊತ್ತಿಲ್ಲ ನಮಗೆ. ಅವ್ರು ಈ ಹುಡುಗ ಯಾರು ಏನು ಇವ್ರ ಮನೆ ಕಡೆ ಏನು ಅಂತಾನು ವಿಚಾರಿಸಿಲ್ಲ. ಸ್ಟೇಷನ್ ಅಲ್ಲಿ ಹಿಟ್ ಅಂಡ್ ರನ್ ಅಂತಾನೆ ಕೊಟ್ಟಿದೀವಿ. ಬಟ್ ಸ್ಟೇಷನ್ ಅಲ್ಲಿ ನಮ್ಗೆ ಅವ್ರನ್ನ ಕೇಳ್ತಿದೀವಿ, ಗಾಡಿ ತಂದು ಯಾರು ನಿಲ್ಸಿದ್ರು ಅಂತಾನು ಅವ್ರು ಹೇಳ್ತಿಲ್ಲ. ಸ್ಟೇಷನ್ ಅಲ್ಲೂ ಸಹ ಪೊಲೀಸ್ನವರು ಸಹ ನಮ್ಗೆ ಯಾವುದೇ ಮಾಹಿತಿ ಕೊಡ್ತಿಲ್ಲ. ಮತ್ತೆ ಗಾಡಿ ತಗೊಂಡೋಗಿ ಸ್ಟೇಷನ್ ಹತ್ರ ಹಾಕಿದ್ದಾರೆ ಅಂತ ಗೊತ್ತು, ಬಟ್ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಯಾರ್ ಡ್ರೈವರು ಅಂತ ಗೊತ್ತಿಲ್ಲ. ಡ್ರೈವರ್ ಅಂತ ಹೇಳಿದ್ದಾರೆ, ಡ್ರೈವರ್ ಮೇಲೆ ಶಶಾಂಕ್ ಅವ್ರ ಮೇಲೆ ಕೊಟ್ಟಿದೀವಿ ಕಂಪ್ಲೇಂಟು. ಅವರು ಡ್ರೈವರ್ ಅಂತ ಹೇಳ್ತಿದ್ದಾರೆ. ಆ ಡ್ರೈವರ್ ಯಾರು ಅಂತ ಕೇಳಿದ್ರೆ ಅವ್ರ ಹೆಸರು ಗೊತ್ತಿಲ್ಲ, ಡ್ರೈವರ್ ಯಾರು ಅಂತಾನು ನಾವು ಮುಖನೂ ಸಹ ಇವತ್ವರೆಗೂ ನೋಡಿಲ್ಲ. ಪೊಲೀಸ್ನವರು ಸಹ ಅದು ನಮಗೆ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಇವರು ಡ್ರೈವರ್ ಅಂತ ಹೇಳಿದ್ರು. ಸರಿ ಆಯ್ತು, ಡ್ರೈವರ್ ಅಲ್ವಾ, ಡ್ರೈವರ್ ಯಾರು ಅಂದ್ರೆ ಯಾರು ಹೇಳ್ತಿಲ್ಲ. ಮತ್ತೆ ತಿರ್ಗಾ ಸರಿ ಅಂದ್ಬಿಟ್ಟು ನಾವು ಎಷ್ಟು ಕೇಳಿದ್ವಿ, ಸರ್ ಹೆಂಗಾಯ್ತು ಸರ್ ಇದೆಲ್ಲ ಏನು ಅಂತ. ಇವರು ಯಾರು ಮನೆ ಹತ್ರ ಬರ್ಲಿಲ್ಲ, ಊರ್ ಮುಖಂಡರ ಹತ್ರ ಅವರೇ ಕಳ್ಸಿದ್ರು, ಬನ್ನಿ ಮಾತಾಡ್ಬೇಕು ಅಂತ ಕಳ್ಸಿದ್ರು. ನಾವ್ ಅದಕ್ಕೆ ಹೇಳ್ದೋ, ಸರ್ ನೀವು ತಪ್ಪು ಮಾಡಿರೋದು, ನೀವೇ ಬನ್ನಿ ಮನೆ ಹತ್ರ ಅಂದಿದ್ದಕ್ಕೆ ಊರ್ ಮುಖಂಡರು ಇದ್ದವರು, ಇಲ್ಲ ಅವ್ರು ಬರಲ್ಲ ನೀವೇ ಬನ್ನಿ ಅಂದ್ರು. ನಾವು ಸರಿ ದೊಡ್ಡವರು MLA ಆಗಿದ್ದವರು, ನಮ್ಮ ಶಾಸಕರು ಅಂದ್ಬಿಟ್ಟು ನಾವು ಒಂದು ಮರ್ಯಾದೆ ಕೊಟ್ಟು ಅವ್ರ ಮನೆ ಹತ್ರ ಹೋದ್ವಿ ಸರ್. ತೋಟದ ಮನೆ ಹತ್ರ ಕರೆಸ್ಕೊಂಡ್ರು, ತೋಟದ ಮನೆ ಹತ್ರ ಹೋಗಿ ಹೋದ್ವಿ. ಅದು ಅವರು ಶುಕ್ರವಾರ ಸಿಗ್ತೀನಿ ಅಂದ್ರು, ಅವತ್ತು ಸಿಗ್ಲಿಲ್ಲ. ಭಾನುವಾರ ಸಿಗ್ತೀನಿ ಅಂದ್ರು ಸಿಗ್ಲಿಲ್ಲ, ಶನಿವಾರ ಸಿಗ್ತೀನಿ ಅಂದ್ರು ಸಿಗ್ಲಿಲ್ಲ. ಆಮೇಲೆ ಭಾನುವಾರ 11 ಗಂಟೆಗೆ ಅಂತ ಹೇಳಿದ್ರು, ಕಾಯ್ದ್ವಿ, ಅವಾಗ್ಲೂ ಬರ್ಲಿಲ್ಲ. ಸಂಜೆ 3 ಗಂಟೆಗೆ ಬಂದವರು ಅವಾಗ್ಲೂ 1 ಅವರ್ ವೇಟ್ ಮಾಡಿಸಿದ್ರು. ಆಮೇಲೆ ಬಂದ್ರು. ಆಮೇಲೆ ಬಂದ್ಮೇಲೆ ಅಲ್ಲಿದ್ದವ್ರು 10 ಜನ ಮುಖಂಡರು ಅವ್ರ ಕಡೆಯವರು ಬಂದು ಕೂತಿದ್ರು. ಅವ್ರಿದ್ದವ್ರು ಹೇಳಿದ್ರು, ಸರ್ ಅವ್ರು ಮೃತಪಟ್ರಲ್ಲ, ಅವ್ರು ರಾಜೇಶ್ ಅವ್ರ ಅಮ್ಮ ಅಪ್ಪ ಅಂತ ಹೇಳಿದ್ರು, ಮಾತಾಡ್ಸಿ ಸರ್ ಅಂದ್ರೆ, ಬಿಡಿ ಮಾತಾಡ್ಸೋಣ ಬಿಡ್ರಿ ನೋಡ್ದೆ ನಾನು ಅಂತ ಉಡಾಫೇಲ್ ಮಾತಾಡಿದ್ರು. ಸರಿ ಅನ್ಬಿಟ್ಟು ನಾವು ಹಂಗೆ ಸುಮ್ನೆ ಕೂತಿದ್ವಿ, ನಮ್ಮ ಪಾಡಿಗೆ ನಾವು ಕೂತಿದ್ವಿ.
ಆಮೇಲೆ ಅವರು ಅಲ್ಲಿ ಬಂದಿದ್ದವ್ರ ಹತ್ರ ಮಾತಾಡ್ಕೊಂಡು ಅಲ್ಲೇ ಅರ್ಧ ಗಂಟೆ ತಿರ್ಗಾ ಅಲ್ಲೂ ವೆಯ್ಟ್ ಮಾಡಿಸಿದ್ರು. ನೀವ್ ಯಾರು ಏನು ಅಂತ ಮಾತೇ ಆಡಿಸ್ಲಿಲ್ಲ. ಆಮೇಲೆ ಬಂದ್ಬಿಟ್ಟು ಏನಿವಾಗ ಅಂದ್ರು. ಏನಿಲ್ಲ ಸರ್, ಹಿಂಗ ಆಯ್ತಲ್ಲ ಸರ್, ಅವ್ರ ಮಕ್ಕಳು ಅವ್ರ ಅಪ್ಪ ಅಮ್ಮ ಅಂತ ಅವ್ರ ಮುಖಂಡರು ಹೇಳಿದ್ರು. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ, ಆಗೋಯ್ತು ಆಕ್ಸಿಡೆಂಟು, ಏನ್ ಮಾಡಕ್ಕಾಗುತ್ತೆ ಅಂತ ಅಂದ್ರು. ಅದಕ್ಕೆ ನಾವಿದ್ದವರು ಸರ್ ಆಯ್ತು ಹೋಗ್ಲಿ ಆಗಿದೆ, ಸ್ಥಳದಲ್ಲಿ ನೀವ್ ಇದ್ರಂತಲ್ಲ, ಏನಾಯ್ತು ಸರ್, ಹೆಂಗಾಯ್ತು ಇದು ಅಂತ ಕೇಳಿದ್ದಕ್ಕೆ ಅದೇ ಏನೋ ಹುಡುಗರು ಬತ್ತಿದ್ರಂತೆ ಗುದ್ಗಂಡ್ರಂತೆ ಅಂತ ಅಂದ್ರು. ನಾವ್ ಅದಕ್ಕೆ ಇಲ್ಲ ಸರ್, ಅಲ್ಲಿ ಬಂದಿದ್ದೆ ಒಬ್ಬ, ಈ ಹುಡುಗರು ಅಂತಿದೆ, ಮತ್ತೆ ಇನ್ನೊಬ್ರು ಗಾಡಿ ಎಲ್ಲಿ ಅಂತ ಕೇಳಿದ್ವಿ. ಏನು ಹೇಳಲಿಲ್ಲ ಅವರು. ಆಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು. ತಿರ್ಗಾ ಆಮೇಲೆ ಎಲ್ಲ ಕೇಳಿದ್ದಕ್ಕೆ ಏನು ಮಾತಾಡ್ಲಿಲ್ಲ ಸರ್, ಅವರು ಉಡಾಫೆ ಮಾತುಗಳು ಮಾತಾಡಿದ್ರು. ಸಾಲಕ್ಕೆ ಅವ್ರಿಗೆ ನಿಮ್ಮ ಇದ್ರ ಹತ್ರ ಇವ್ರ ಹತ್ರ ಪೇಪರ್ನವರು ಚಾನಲ್ ನ್ಯೂಸ್ನವ್ರ ಹತ್ರ ಏನ್ ಹೇಳವ್ರೆ ಅಂದ್ರೆ, ನಾನು ಮಗಳಿಗೆ ದುಡ್ಡು ಕೊಡ್ಬೇಕು ಮದ್ವೆಗೆ, ಹುಡ್ಗ ಮದ್ವೆ ಮಾಡ್ಬೇಕಂತೆ ಮಗಳಿಗೆ ಅಂತ ಹೇಳಿ ಸುಳ್ಳೆ ಒಪ್ಪಿಸ್ಬಿಟ್ಟವ್ರೆ ಆಶ್ವಾಸನೆನ ಕೊಡ್ತೀನಿ ಅಂತ. ಇವತ್ನವರ್ಗು ನಮ್ಮ ಮನೆ ಬಾಗಿಲಿಗೆ ಬಂದವ್ರೇನ್ ಕೇಳಿ ಅವ್ರು. ಇಲ್ಲ ನಾವು ಹೋದಾಗ 2 ಲಕ್ಷ ಕೊಡ್ತೀವಿ, ಕೊಟ್ರೆ ತಗೊಂಡೋಗಿ ಇಲ್ದಿರ್ ಹೋರಮ್ಮ ಅಂತ ನಮ್ಮ ಎಲ್ಲಾರ್ಗು ಪರವಾಗಿ ಮಾತಾಡು. ಅವ್ರ ಶಾಸಕರು ತರನೇ ಮಾತಾಡ್ಲಿಲ್ಲ, ಯಾರೋ ಒಂಥರ ಬೇಕಾ ಬಿಟ್ಟಿ ಮೇಲೆ ಮಾತಾಡುದು. ಸರ್ ಅವರು ಹೇಳಿದ್ರು ಸರ್, ಹಂಗಾಯ್ತು ಸರ್ ಅಂದ್ರೆ ನಿಮ್ ಮಗನ್ ಸಾಯಕ್ ನಮ್ ಕಾರೇ ಬೇಕಿತ್ತ ಅಂತ ಕೇಳಿದ್ರು ಸರ್. ಚುಚ್ಚಿ ಮಾತಾಡಿದ್ರು ಸರ್, ನಿಮ್ ಮಗನ್ಗೆ ಸಾಯಕ್ ನಮ್ ಕಾರೇ ಬೇಕಿತ್ತ, ಯಾರನ್ನ ಲಾರಿಗೋ ಬೇರೆ ಕಾರ್ಗೋ ಆಗಿದ್ರೆ ಹಿಂಗೆ ಕೇಳ್ತಿದ್ರ ನೀವು? ನಮ್ಗೆ ಯಾಕೆ ಇಷ್ಟೊಂದು ಇದ್ ಮಾಡ್ತಿದ್ದೀರಾ? ಟಿವಿಗೆಲ್ಲ ಯಾಕೆ ಕೊಟ್ರ ನೀವು? ಟಿವಿಗೆಲ್ಲ ಕೊಡೋ ಅಂತ ಅವಶ್ಯಕತೆ ಇತ್ತ ನಿಮಗೆ? ನೀವು ಕೊಟ್ಬಿಟ್ರ? ನನಗೆ ಎಷ್ಟದು ತಲೆನೋವಾಯ್ತು, ಯಾರ್ಯಾರೋ ಫೋನ್ ಮಾಡ್ಬಿಟ್ರು, ನನಗ್ ತುಂಬಾ ಬೇಜಾರಾಗೋಯ್ತು. ನಾವು ಮಗನ್ ಕಳ್ಕೊಂಡ್ ನಾವಿಲ್ ಸಂಕಟದಲ್ಲಿದ್ದೀವಿ, ಅವ್ರಿಗೆ ಬೇಜಾರಾಗೋಯ್ತಂತೆ, ಎಲ್ಲಾರ್ಗು ಗೊತ್ತಾಗೋಯ್ತು, ಎಲ್ಲೆಲ್ಲಿಂದನೋ ಫೋನ್ ಮಾಡಿದ್ರು, ತುಂಬಾ ಬೇಜಾರಾಗೋಯ್ತು ನನಗೆ ಅಂತ ಕೇಳ್ತಾರೆ ಸರ್. ಅದಕ್ಕೆ ನಾನೊಂದು ಕ್ಲಾರಿಟಿ ಕೊಡ್ತೀನಿ ಸರ್, ನನ್ ತಮ್ಮ ಏನ್ ಹೋಗಿ ಅವ್ರ ಕಾರಿಗೆ ಗುದ್ಕೊಂಡಿಲ್ಲ, ಅವ್ರ ಮಗನೇ ಬಂದು ನಮ್ ಕಾರಿಗೆ ಗುದ್ದಿರೋದು. ಅಲ್ಲಿ ಡ್ರೈವರ್ ಇದ್ರು ಅಂತಿದ್ದಾರೆ, ಆ ಡ್ರೈವರ್ ಯಾರು ಅಂತ ಇವತ್ವರೆಗೂ ತೋರ್ಸಿಲ್ಲ. ಬರ್ಲಿ, ಕರ್ಕೊ ಬರ್ಲಿ, ಡ್ರೈವರ್ ಯಾರು ನಾವು ನೋಡ್ಬೇಕು, ಅವ್ರ ಮಗನೂ ಬರ್ಬೇಕು. ಗುದ್ದಾಗಿಂದ ನನ್ ತಮ್ಮ ಸತ್ತಾಗಿಂದ ಅವ್ರ ಮಗ ಆಗ್ಲಿ ಆ ಡ್ರೈವರ್ ಆಗ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸರ್. ಯಾಕೆ ಕಾಣಿಸ್ಕೊಂಡಿಲ್ಲ? ಅವ್ರ ಹೆಸರು ಸಹ ಗೊತ್ತಿಲ್ಲ. ಯಾಕೆಲ್ಲ ಮುಚ್ಚಿಡ್ತಾ ಇದ್ದೀರಾ? ಪೊಲೀಸ್ನವರು ಸಹ ಹೇಳ್ತಿಲ್ವಲ್ಲ, ಇನ್ಫಾರ್ಮೇಶನ್ ಕೊಡ್ತಿಲ್ವಲ್ಲ, ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಮಾತೇತಿದ್ರೆ ಆಗೋಯ್ತು, ಅಪಘಾತ ಅಂದ್ಮೇಲೆ ಆಕಸ್ಮಿಕವಾಗಿ ಆಗೋಗುತ್ತೆ ಅಂತಾರೆ. ಅಪಘಾತ ಅಲ್ಲ ಇದು, ಹಿಟ್ ಅಂಡ್ ರನ್ ಕೇಸು. ಯಾರನ್ನೋ ಓವರ್ಟೇಕ್ ಮಾಡಕ್ ಹೋಗಿ ನೀನ್ ಸ್ಪೀಡಾಗಿ ಹೋಗಿ ಹೊಡೆದಿರೋದು. ಅವ್ರೇ ಯಾರು ಬಂದು ಹೊಡ್ಕೊಂಡಿಲ್ಲ, ಸುಮ್ನೆ ಇಲ್ದಾನೆ ಇರೋ ಸುದ್ದಿ ಹಬ್ಬಿಸ್ತವ್ರೆ ಸರ್. ನಮ್ಮ ಮನೆ ಪರಿಸ್ಥಿತಿ ಇವಾಗ ಅವನೇ ಸರ್ ಆಧಾರ ಆಗಿದ್ದು. ನಂದು ಮದ್ವೆ ಆಗಿದೆ, ನಾನು ನಮ್ಮ ಯಜಮಾನ್ರು ಮನೇಲಿ ಇದ್ದೀನಿ. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ದುಡಿಯೋಕ್ಕೂ ಆಗಲ್ಲ. ನೀವೇ ನೋಡಿ ಎಷ್ಟು ವಯಸ್ಸಾಗೈತೆ.